Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಅಧ್ಯಾಯ 1ರ ಅಭ್ಯಾಸ ರೇಖೆಗಳನ್ನು ತಿಳಿದುಕೊಳ್ಳುವ. ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. ಇದರಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ಅಲ್ಪ ವಿರಾಮವನ್ನು ಹಾಕಬೇಕು, ಅದರ ಜೊತೆಗೆ ಅವುಗಳನ್ನು ಪದಗಳಲ್ಲಿ ಕೂಡ ಬರೀಬೇಕು. ನೋಡಿ, ಇದರಲ್ಲಿ ಈಗ ನಿಮಗೆ 10,000 ತನಕ ಸ್ಥಾನ ಬೆಲೆ ಆಧರಿಸಿರುವಂತಹ ಲೆಕ್ಕಗಳಿವೆ. ಹಾಗಾಗಿ ಇಲ್ಲಿ ಬಿಡಿ 10 100 ಇದಾದ ನಂತರ ಏನು ಮಾಡಬೇಕು, ಒಂದು ಅಲ್ಪ ವಿರಾಮವನ್ನು ಹಾಕಬೇಕು, ಕೋಮವನ್ನು ಹಾಕಬೇಕು. ಓದೋದು ಹೇಗೆ? 32,894 ಆಯ್ತಾ? ಇದನ್ನು ಬರೆಯುವ. ಇವಾಗ 32,894. ಇದು ಬಿಡಿ 10 100 ಆದ ನಂತರ ಒಂದು ಕೊಮ. ಓದೋದು ಹೇಗೆ? 18,415. ಇದನ್ನು ಬರೆಯುವ. 18,415. ಮೂರನೇದು ನೋಡಿ, ಬಿಡಿ 10 100 ಆದ ನಂತರ ಒಂದು ಅಲ್ಪ ವಿರಾಮ. ಹಾಗಾಗಿ ಓದೋದು 99,999. ನಾವಿಲ್ಲಿ 900 ಅಂತ ಹೇಳ್ತೇವಲ್ವಾ, ಇದರ ಬದಲಿಗೆ 900 ಅಂತಲೂ ಕೂಡ ಓದ್ಬೋದು. ಇವಾಗ 99,999. ಇನ್ನು ಬಿಡಿ 10 100 ಆದ ನಂತರ ಒಂದು ಕೊಮ. ಓದುದು 40,003. 40,003. ಇಲ್ಲಿ 1000 100 ಮತ್ತು 10ರ ಸ್ಥಾನದಲ್ಲಿ 0 ಇವೆ. ಹಾಗಾಗಿ 40,003. ಇನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಇದೆ ನೋಡಿ. 45,618 ಇದನ್ನು ಸಂಖ್ಯಾ ರೂಪದಲ್ಲಿ ಬರೀಬೇಕು. 45,618. $82,003 ನೋಡಿ, 82,003. ಹಾಗಾದರೆ ಇಲ್ಲಿ ಏನು ಹಾಕಬೇಕು? 0 ಹಾಕಬೇಕಲ್ವಾ? 100 ಮತ್ತು 10ರ ಸ್ಥಾನದಲ್ಲಿ 0 ಹಾಕಬೇಕು. ಇನ್ನು ಬಿಡಿ ಸ್ಥಾನದಲ್ಲಿ 3 ಬರೀಬೇಕು. 82,003. 13,709. ಅದನ್ನು ಹೇಗೆ ಬರೆಯುವ? 13,709. ನೆಕ್ಸ್ಟ್ ನೋಡಿ, 94,314. 94,314. ಈಗ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವ. 19,203 ನೋಡಿ, ಇಲ್ಲಿ ಬಿಡಿ 10 100 1000 10,000 ಒಂದೇನೋದು 10,000ದ ಸ್ಥಾನದಲ್ಲಿದೆ. ಹಾಗಾಗಿ 1 ಗುಣಿಸು 10,000 ಕೂಡಿಸು 9 ಎನ್ನುವುದು 1000ದ ಸ್ಥಾನದಲ್ಲಿದೆ. ಹಾಗಾಗಿ 9 ಗುಣಿಸು 1,000 ಕೂಡಿಸು 2 ಎನ್ನುವುದು 100ರ ಸ್ಥಾನದಲ್ಲಿದೆ. 2 ಗುಣಿಸು 100 ಕೂಡಿಸು 0 ಎನ್ನುವುದು 10ರ ಸ್ಥಾನದಲ್ಲಿದೆ. ಹಾಗಾಗಿ 0 ಗುಣಿಸು 10. ಕೊನೆಯದಾಗಿ 3 ಬಿಡಿ ಸ್ಥಾನದಲ್ಲಿದೆ. 3 ಗುಣಿಸು 1. ಇದು ಸಂಖ್ಯೆಗಳನ್ನು ಬಿಡಿಸಿ ಬರೆಯುವಂತಹ, ಅಂದರೆ ವಿಸ್ತರಿಸಿ ಬರೆಯುವಂತಹ ಕ್ರಮ. ಇನ್ನು 77,777. 7 ಗುಣಿಸು 10,000 ಕೂಡಿಸು 7 ಗುಣಿಸು 1,000 ಕೂಡಿಸು 7 ಗುಣಿಸು 100 ಕೂಡಿಸು 7 ಗುಣಿಸು 10 ಕೂಡಿಸು 7 ಗುಣಿಸು 1. 77,777. ಇನ್ನು 38,294. 3 ಗುಣಿಸು 10,000 ಕೂಡಿಸು 8 ಗುಣಿಸು 1,000 ಕೂಡಿಸು 2 ಗುಣಿಸು 100 ಕೂಡಿಸು 9 ಗುಣಿಸು 10 ಕೂಡಿಸು 4 ಗುಣಿಸು 1. ಸಂಖ್ಯೆಗಳನ್ನೇ ವಿಸ್ತರಿಸಿ ಬರೆದಿದ್ದಾರೆ. ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀಲಿಕ್ಕಿದೆ. ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವ. ಇಲ್ಲಿ 7 ಗುಣಿಸು 10,000 ಇದೆ. ಹಾಗಾಗಿ 7 ಗುಣಿಸು 1000 ಅಂದರೆ 1000ರ ಸ್ಥಾನದಲ್ಲಿ 2 ಇದೆ. 72,000. 8ರ ಸ್ಥಾನ 8 100ರ ಸ್ಥಾನದಲ್ಲಿದೆ. ಹಾಗಾಗಿ 800. 3 ಎನ್ನುವುದು 10ರ ಸ್ಥಾನದಲ್ಲಿದೆ.
ಇಲ್ಲಿ 8 ಎನ್ನುವುದು ಬಿಡಿ ಸ್ಥಾನದಲ್ಲಿದೆ, ಹಾಗಾಗಿ 8 72,838. ನೆಕ್ಸ್ಟ್ ನೋಡಿ, 4 ಎನ್ನುವುದು 10,000 ಸ್ಥಾನದಲ್ಲಿದೆ, 4. ಇನ್ನು 1000 ಸ್ಥಾನದಲ್ಲಿ 0 ಇದೆ, ಹಾಗಾಗಿ 40 ಆಯಿತು. 40,000. ನೆಕ್ಸ್ಟ್ ನೋಡಿ, 100ರ ಸ್ಥಾನದಲ್ಲಿಯೂ ಕೂಡ 0 ಇದೆ, ಇನ್ನು 10ರ ಸ್ಥಾನದಲ್ಲಿಯೂ ಕೂಡ ಇಲ್ಲಿ ನೋಡಿ 0 ಇದೆ, ಇನ್ನು ಬಿಡಿ ಸ್ಥಾನದಲ್ಲಿ 1 ಇದೆ. ಹೇಗೆ ಓದುದು? 40,001. ಇನ್ನು 10,000 ಸ್ಥಾನದಲ್ಲಿ 6 ಇದೆ, ಇನ್ನು 1000ದ ಸ್ಥಾನದಲ್ಲಿ 3 ಇದೆ, ಇನ್ನು 100ರ ಸ್ಥಾನದಲ್ಲಿ 5 ಇದೆ, 10ರ ಸ್ಥಾನದಲ್ಲಿ 1 ಇದೆ, ಬಿಡಿ ಸ್ಥಾನದಲ್ಲಿ 7 ಇದೆ, 63,517. ಇನ್ನು 10,000ದ ಸ್ಥಾನದಲ್ಲಿ 1 ಇದೆ, ಇನ್ನು 1000ದ ಸ್ಥಾನದಲ್ಲಿ 1 ಇದೆ, 11,000 ಆಯಿತು. ಇನ್ನು 100ರ ಸ್ಥಾನದಲ್ಲಿ 4 ಇದೆ, 10ರ ಸ್ಥಾನದಲ್ಲಿ 7 ಇದೆ, ಇನ್ನು ಬಿಡಿ ಸ್ಥಾನದಲ್ಲಿ 4 ಇದೆ, ಹಾಗಾಗಿ 11,474. ನೆಕ್ಸ್ಟ್ ನೋಡಿ, ಕೆಳಗಿನ ಸಂಖ್ಯೆಗಳನ್ನು ಬಳಸಿಕೊಂಡು ಗರಿಷ್ಠ ಸಂಖ್ಯೆ ಹಾಗೂ ಕನಿಷ್ಠ ಸಂಖ್ಯೆ ರಚಿಸಬೇಕು. ನಾವು ಈಗಾಗಲೇ ರಚಿಸಲಿಕ್ಕೆ ಕಲ್ತಿದ್ದೇವೆ, 0ಯನ್ನು ಮಾತ್ರ ಮೊದಲಿಗೆ ಬಳಸಲಿಕ್ಕಿಲ್ಲ, ಅದೊಂದು ಸರಿಯಾಗಿ ನೆನಪಿಟ್ಕೊಳ್ಳಿ. ಇವಾಗ ಗರಿಷ್ಠ ಸಂಖ್ಯೆಯನ್ನು ಬರೆಯುವ. 8, 1, 6, 2, 5 ಇದೆ, ಹಾಗಾದರೆ ಗರಿಷ್ಠ ಸಂಖ್ಯೆ ಯಾವುದು? 8, ನಂತರದಲ್ಲಿ 6, ಇನ್ನು 5, 2, 1. ನೋಡಿ, 86,521. ಇನ್ನು ಕನಿಷ್ಠ ಸಂಖ್ಯೆ ಇದನ್ನೇ ಉಲ್ಟಾ ಮಾಡಿ ಬರೆಯುವ. 1, 2, 5, 6, 8, 12,568. 7, 0, 6, 1, 3 ಇದೆ. ಇದರಲ್ಲಿರುವಂಥ ಗರಿಷ್ಠ ಸಂಖ್ಯೆ 7, ನಂತರದಲ್ಲಿ 6, ಕೊನೆಗೆ 3, 1, 0. 76,310. ಕನಿಷ್ಠ ಸಂಖ್ಯೆ ಮೊದಲಿಗೆ 1, ತದನಂತರದಲ್ಲಿ 0 ಹಾಕಬೇಕು. 3, 6, 7, 10,367. ಇದರಲ್ಲಿ 6, 4, 5, 7, 0 ಇದೆ. ಇದರಲ್ಲಿರುವಂತಹ ಗರಿಷ್ಠ ಸಂಖ್ಯೆ 7, 6, 5, 4, 0. 76,540. ಇನ್ನು ಕನಿಷ್ಠ ಸಂಖ್ಯೆ ಹೇಗೆ ಬರೆಯುವುದಂದರೆ, ಮೊದಲಿಗೆ 4, ನಂತರದಲ್ಲಿ 0, 5, 6, 7, 40,567. ಇದರಲ್ಲಿ ನೋಡಿ 3, 1, 4, 7, 9 ಇದೆ, ಹಾಗಾಗಿ ಮೊದಲಿಗೆ 9, 7, 4, 3, 1, 97,431. ಇದರಿಂದ ಕನಿಷ್ಠ ಸಂಖ್ಯೆ ಮಾಡೋದು 1, 3, 4, 7, 9, 13,479. ನೋಡಿ, ಈ ಕೋಷ್ಟಕವನ್ನು ಪೂರ್ಣಗೊಳಿಸಬೇಕು. ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳವನ್ನು ನಾವು ತುಂಬಿಸಬೇಕು. ಮೊದಲನೇ ನೋಡಿ, 57,839 ಇದೆ, ಅದರ ಹಿಂದಿನ ಸಂಖ್ಯೆ 1,838. ಮುಂದಿನ ಸಂಖ್ಯೆ 57,839 ಇದೆ, 840. ಇಲ್ಲಿ ನೋಡಿ, 18,375 ಇದೆ, ಅದರ ಮುಂದಿನ 2 ಸಂಖ್ಯೆಗಳನ್ನು ಬರಿಬೇಕು. ಮುಂದಿನ ಸಂಖ್ಯೆ ಯಾವುದು? 18,376. ನೋಡಿ, 75 ಇದೆ, 76. ಇನ್ನು ಇದಕ್ಕೂ ಕೂಡ ಒಂದು ಸಂಖ್ಯೆಯನ್ನು ಹೆಚ್ಚಿಸಬೇಕು, 18,377. ನೆಕ್ಸ್ಟ್ ಇಲ್ಲಿ ನೋಡಿ, 40,781 ಇದೆ, ಅದರ ಹಿಂದಿನ ಸಂಖ್ಯೆ 40,780. ನೋಡಿ, 81 ಇದೆ, ಅದರ ಹಿಂದಿನ ಸಂಖ್ಯೆ 80 ಆಗುತ್ತೆ. ಇನ್ನು ಇದರ ಹಿಂದಿನ ಸಂಖ್ಯೆ ಏನು? 79 ಅಲ್ವಾ? 40,779. ನೆಕ್ಸ್ಟ್ ನೋಡಿ, ಇಲ್ಲಿ ಮಧ್ಯದ ಸಂಖ್ಯೆ ಕೊಟ್ಟಿದ್ದಾರೆ, 88,890 ಇದೆ, ಅದರ ಹಿಂದಿನ ಸಂಖ್ಯೆ 88,889. 88,889, 88,890. ಇನ್ನು ಮುಂದಿನ ಸಂಖ್ಯೆ 88,891. 89, 90, 91. ನೆಕ್ಸ್ಟ್ ನೋಡಿ, ಇಲ್ಲಿ 13,586 ಇದೆ. ಈ ಸಂಖ್ಯೆಗಳನ್ನು ಮಾತ್ರ ನೀವು ಬದಲಿಸಿದರೆ ಆಯಿತು. ಅದರ ಹಿಂದಿನ ಸಂಖ್ಯೆ 13,585. ಇನ್ನು ಪುನಃ ಮತ್ತು ಅದರ ಹಿಂದಿನ ಸಂಖ್ಯೆ 13,584. 13,584, 13,585, 13,586. ನೆಕ್ಸ್ಟ್ ನೋಡಿ, ಇಲ್ಲಿ ಸಂಖ್ಯಾ ಸರಣಿಯ ವಿನ್ಯಾಸವನ್ನು ಗುರುತಿಸಿ ಪೂರ್ಣಗೊಳಿಸಬೇಕು. ಇಲ್ಲಿ ಸರಣಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. 2 ಸರಣಿಯನ್ನು ಭರ್ತಿ ಮಾಡಬೇಕು.
ನೋಡಿ ಇಲ್ಲಿ 23,344, 23,444, 23,544 ಈ ಎಲ್ಲ ಸರಣಿಯಲ್ಲಿ 100 ಕೂಡಿಸಿದ್ದಾರೆ. ಹಾಗಾಗಿ ಈ ಸರಣಿಗೆ 100 ಕೂಡಿಸ್ತಾ ಹೋಗುವ. ಇನ್ನು 23,544, 23,644, 23,744. ಇನ್ನು 15,790, 35,790, 55,790 ಇಂಥ ಸನ್ನಿವೇಶದಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ಎರಡನೇ ವಿನ್ಯಾಸದಿಂದ ಮೊದಲನೇ ವಿನ್ಯಾಸವನ್ನು ಕಳೆದಾಗ ನಮಗಲ್ಲಿ ಎಷ್ಟು ಕೂಡಿಸಿದ್ದಾರೆ ಅನ್ನೋದು ನಮಗೆ ತಿಳಿಯುತ್ತೆ. ನೋಡಿ ಇಲ್ಲಿ 35,790ರಿಂದ 15,790 ಕಳೆದಾಗ ನಮಗಿಲ್ಲಿ ಎಷ್ಟು ಸಿಗುತ್ತೆ? 20,000 ಸಿಗುತ್ತೆ. ಅಂದರೆ 15,790ಕ್ಕೆ 20,000 ಕೂಡಿಸಿದಾಗ 35,790 ಸಿಗುತ್ತೆ. ನೆಕ್ಸ್ಟ್ ಈಗ 35,790ಕ್ಕೆ ಪುನಃ 20,000 ಕೂಡಿಸಿದಾಗ 55,790 ಸಿಗುತ್ತೆ. ಈಗ 25,790ಕ್ಕೆ ಪುನಃ 20,000 ಕೂಡಿಸಿ, ಅವಾಗ ಎಷ್ಟು ಸಿಗುತ್ತೆ? 75,790. 75,790ಕ್ಕೆ ಪುನಃ 20,000 ಕೂಡಿಸಿದಾಗ 95,790. ನೆಕ್ಸ್ಟ್ ನೋಡಿ 88,888, 78,878, 68,878. ಇದರಲ್ಲಿ 10,000 ಕಳೀತಾ ಬಂದಿದ್ದಾರೆ. ನೋಡಿ 88,888ರಿಂದ 10,000 ಕಳೆದಾಗ 78,888 ಸಿಗುತ್ತೆ. 10,000 ಕಳೆದಾಗ 68,888 ಸಿಗುತ್ತೆ. ಪುನಃ ಇದರಿಂದ 10,000 ಕಳೆದಾಗ 58,888 ಸಿಗುತ್ತೆ. ನಂತರದಲ್ಲಿ 48,888. ಇಲ್ಲಿ ನೋಡಿ 30,453 ನಂತರದಲ್ಲಿ ಕೊಡಲಿಲ್ಲ. ನೆಕ್ಸ್ಟ್ ನೋಡಿ 36,453, 39,453 ಇಲ್ಲಿ ಕೊಡಲಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಈ ಸಂಖ್ಯೆಗಳಿಂದ ಈ ಸಂಖ್ಯೆಗಳನ್ನು ಕಳೆದಾಗ ಅವಾಗ ವಿನ್ಯಾಸವನ್ನು ನಾವು ಭರ್ತಿ ಮಾಡ್ಬೋದು. ಇಲ್ಲಿ ನೋಡಿ 36,453ಕ್ಕೆ 3,000 ಕೂಡಿಸಿದಾಗ ಇಲ್ಲಿ 39,453 ಸಿಕ್ಕಿತ್ತು. ಹಾಗಾಗಿ ಈ ವಿನ್ಯಾಸದ ಸಾಮಾನ್ಯ ಮೌಲ್ಯ ಎಷ್ಟು? 3,000 ಅಲ್ವಾ? ಹಾಗಾದರೆ ಇಲ್ಲಿ 30,000ಕ್ಕೆ 3,000 ಕೂಡಿಸಿದಾಗ 33,453, 30,453, 33,453, 36,453, 39,453. ಇಲ್ಲಿ ಬರುವಾಗ ಪುನಃ 3 ಕೂಡಿಸಬೇಕು. 39ಕ್ಕೆ 3 ಕೂಡಿಸಿದಾಗ 42,453, 58,600, 62,600, 66,600. ಇಲ್ಲಿ ಸಾಮಾನ್ಯ ಮೌಲ್ಯ ಎಷ್ಟಾಗಿತ್ತಂದರೆ 4,000. ಇಲ್ಲಿ ನೋಡಿ 58,600ಕ್ಕೆ 4,000 ಕೂಡಿಸಿದಾಗ 58, 59, 60, 61, 62,600 ಆಯಿತು. ಇನ್ನು ಪುನಃ 62,600ಕ್ಕೆ ಪುನಃ 4,000 ಕೂಡಿಸಿದಾಗ 66,600 ಆಯಿತು. ಇನ್ನು 66,600ಕ್ಕೆ ಪುನಃ 4,000 ಕೂಡಿಸಿದಾಗ 70,600. ಪುನಃ ಅದಕ್ಕೆ 4,000 ಕೂಡಿಸಿದಾಗ 74,600. ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. 30,453 ಇದೆ, 70,533, 20,411, 40,623 ಇದೆ. ಮೊದಲಿಗೆ ಏರಿಕೆ ಕ್ರಮ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು. ಮೊದಲಿಗೆ 20,411, 30,435, 40,623, ಇನ್ನು 70,533. ಇದರಲ್ಲಿ ನೋಡಿ 44,444, 44,044, 40,444, 40,044. ಮೊದಲಿಗೆ ಚಿಕ್ಕ ಸಂಖ್ಯೆ 40,044, ನಂತರದಲ್ಲಿ 40,444, ತದನಂತರ 44,044, ಕೊನೆಯದಾಗಿ 44,444. 63,841, 63,481, 63,148, 63,184. ಮೊದಲಿಗೆ 63,148, ಎರಡನೇದು 63,184, ಮೂರನೇದು 63,481, ಕೊನೆಯದಾಗಿ 63,841. 50,060, 50,500, 55,000, 50,006. ಮೊದಲನೇದು ಚಿಕ್ಕ ಸಂಖ್ಯೆ 50,006, ನಂತರ 50,060, ನಂತರದಲ್ಲಿ 50,500, ಕೊನೆಯಲ್ಲಿ 55,000. ನೆಕ್ಸ್ಟ್ ನೋಡಿ
20,325, 20,825, 20,302, 20,413. ಮೊದಲನೇದು 20,302, 20,325, ನಂತರದಲ್ಲಿ 20,413, 20,825. ಇಳಿಕೆ ಕ್ರಮದಲ್ಲಿ ಬರೀಲಿಕ್ಕಿದೆ ನೋಡಿ. 23,456, 34,567, 12,345, 45,678. ಮೊದಲಿಗೆ ದೊಡ್ಡ ಸಂಖ್ಯೆ ಅಲ್ವಾ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗುವ ಅದನ್ನು ಇಳಿಕೆ ಕ್ರಮ ಅಂತ ಹೇಳ್ತೇವೆ. ಮೊದಲಿಗೆ 45,678, 34,567, 23,456, 12,345. 40,564, 45,064, 45,604, 40,456. ಇದರಲ್ಲಿ ದೊಡ್ಡದು ಯಾವುದು? 45,604. ಎರಡನೇದು 45,064. ಇನ್ನು ಮೂರನೇದು 40,564. ಕೊನೆಯದಾಗಿ 40,456. ಇದರಲ್ಲಿ ನೋಡಿ 12,344, 12,340, 12,304, 13,244. ದೊಡ್ಡದು 13,244. ನೆಕ್ಸ್ಟು 12,344, ಪುನಃ 12,340, ಕೊನೆಯದಾಗಿ 12,304. ನೆಕ್ಸ್ಟ್ ನೋಡಿ 77,770, 77,077, 77,777, 70,777. ಇದರಲ್ಲಿ ಫಸ್ಟಿಗೆ ದೊಡ್ಡ ಸಂಖ್ಯೆ ಯಾವುದು? 77,777. ನೆಕ್ಸ್ಟು 77,770, ತದನಂತರ 77,077, ಕೊನೆಯದಾಗಿ 70,777. 61,234, 62,134, 21,364, 12,364. ಇದರಲ್ಲಿ ದೊಡ್ಡದು ಯಾವುದಂದರೆ 62,134, ತದನಂತರ 61,234, ನಂತರದಲ್ಲಿ 21,364, 12,364. ಇನ್ನು ಕೆಳಗಿನ ಸಂಖ್ಯೆಗಳಿಗೆ ಸಮ, ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಹಾಕಬೇಕಿದೆ. ನೋಡಿ ಇಲ್ಲಿ 52,085, 52,085 ಇದೆ, ಹಾಗಾಗಿ ಸಮ ಚಿಹ್ನೆ. ಇನ್ನು 46,431, 43,013 ಇದೆ, ಹಾಗಾಗಿ 46,431 ಎನ್ನುವುದು ದೊಡ್ಡದು, ಹಾಗಾಗಿ ದೊಡ್ಡದು ಚಿಹ್ನೆ. ಇನ್ನು 15,662, 24,672 ಇದೆ. ಇದರಲ್ಲಿ 15,662 ಎನ್ನುವುದು 24,672ಕ್ಕಿಂತ ಚಿಕ್ಕದು, ಹಾಗಾಗಿ ಚಿಕ್ಕ ಚಿಹ್ನೆ. ಇಲ್ಲಿ ನೋಡಿ 74,312 ಇದೆ, 76,312 ಇದೆ, 76,312 ದೊಡ್ಡದು. ಇನ್ನು 81,884 ಇದೆ, 81,365 ಇದೆ, ಹಾಗಾಗಿ 81,884 ಎನ್ನುವುದು 81,365ಕ್ಕಿಂತ ದೊಡ್ಡದಿದೆ, ಹಾಗಾಗಿ ಚಿಹ್ನೆಯನ್ನು ಹಾಕಬೇಕು. ನೋಡಿ ಈ ಚೂಪಾದ ಭಾಗ ಎನ್ನುವುದು ಚಿಕ್ಕ ಸಂಖ್ಯೆಯಲ್ಲಿರುತ್ತೋ ಆ ಕಡೆ ಮುಖ ಮಾಡಿ ಇರಬೇಕು. ಇನ್ನು ತೆರೆದಂಥ ಈ ಭಾಗ ಎನ್ನುವುದು ದೊಡ್ಡ ಸಂಖ್ಯೆಯಲ್ಲಿರುತ್ತೋ ಆ ಕಡೆಯಲ್ಲಿರಬೇಕು. ಇದಿಷ್ಟು ಒಂದು 5 ಅಂಕಿಯ ಸಂಖ್ಯೆಗಳು, ಇದರಲ್ಲಿರುವಂಥ ಅಭ್ಯಾಸ ಲೆಕ್ಕಗಳು. ಇನ್ನೊಂದು ಅಧ್ಯಾಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ. ಥ್ಯಾಂಕ್ ಯು.